ಗುರು ಸಿದ್ದರಾಮೇಶ್ವರರ 853ನೇ ಜಯಂತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಇವತ್ತು ಪರಮಪೂಜ್ಯ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಒಟ್ಟಾರೆ ಮೈದಾನದಲ್ಲಿ ಆಗ್ತಾ ಇರುವಂಥ ಎಲ್ಲ ಏನು ಪೆಂಡಾಲಿನ ಕಾಮಗಾರಿಗಳು ಮತ್ತು ಉಳಿದಂತೆ ನಮ್ಮ ಸಮಾವೇಶಕ್ಕೆ ಆಯೋಜನೆ ಆಗ್ತಾ ಇರೋವಂಥದ್ರ ಬಗ್ಗೆ ಇವತ್ತು ಎಲ್ಲ ಕಾರ್ಯಕರ್ತರ ಜೊತೆ ಸೇರಿ ಆಯೋಜಕರ ಜೊತೆ ಸೇರಿ ಇವತ್ತು ಇದನ್ನು ನೋಡುವಂಥದ್ದು ಒಂದಕ್ಕೋಸ್ಕರ ನಾನು ಆಗಮಿಸಿದ್ದು. ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕು ಈ ಒಂದು ಬೃಹತ್ ಸಮಾವೇಶಕ್ಕೆ ಈ ಬಾರಿ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಗುರು ಸಿದ್ದರಾಮೇಶ್ವರರ ಭಕ್ತಾದಿಗಳು ಇವತ್ತು ಇಡೀ ರಾಜ್ಯಾದ್ಯಂತ ಮತ್ತು ಹೊರ ರಾಜ್ಯದಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸಿ ಜಯಂತಿಯನ್ನು ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳು, ಪೂರ್ವ ತಯಾರಿಗಳು ಈಗಾಗಲೇ ಬರದಿಂದ ಸಿದ್ಧತೆ ಆಗ್ತಾ ಇದೆ. ಬಹುಶಃ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇರುವಂಥ ಒಂದು ಬೃಹತ್ ಸಮಾವೇಶ ಗುರು ಸಿದ್ದರಾಮೇಶ್ವರ ಸಮಾವೇಶ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಈ ಒಂದು ಸಮಾವೇಶದಲ್ಲಿ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಂದ ಪ್ರಾರಂಭಗೊಂಡು ಅನೇಕ ರಾಜಕೀಯ ಮುಖಂಡರುಗಳು, ಅದೇ ರೀತಿ ಅನೇಕ ಮಠಗಳಿಂದ ಹಿರಿಯ ಮಠಾಧೀಶರು ಮತ್ತು ಚಿಂತಕರು, ಸಾಹಿತಿಗಳು, ಅನೇಕ ಜನ ಗೌರವಾನ್ವಿತ ಅತಿಥಿಗಳು ಈ ಸಮಾವೇಶದಲ್ಲಿ 2 ದಿನಗಳ ಕಾಲ ಒಟ್ಟು 4 ಗೋಷ್ಠಿಗಳಲ್ಲಿ ಭಾಗವಹಿಸುವಂಥದ್ದಿದೆ. ಮತ್ತು ಒಂದು ಒಳ್ಳೆಯ ಸ್ಟಾಲ್ಗಳ ಒಂದು ಪ್ರದರ್ಶನ ಮೇಳವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಬಂದಂಥ ಎಲ್ಲ ಭಕ್ತರಿಗೆ ಪ್ರಸಾದದ ವಿತರಣೆ, ಕುಡಿಯೋ ನೀರಿನ ವಿತರಣೆ ಇತ್ಯಾದಿ ಎಲ್ಲವೂ ಕೂಡ ಯಾವುದೇ ಒಂದು ಸಣ್ಣ ಕೊರತೆ ಇಲ್ಲದೇ ಇರೋ ರೀತಿಯಲ್ಲಿ ಆಯೋಜನೆ ಮಾಡುವಂಥದ್ದಕ್ಕೆ ನಮ್ಮ ಹೊಳಲ್ಕೆರೆ ತಾಲೂಕಿನ ಸ್ವಾಗತ ಸಮಿತಿ ಮತ್ತು ರಾಜ್ಯ ಕೇಂದ್ರ ಸಮಿತಿ ಇವರೆಲ್ಲ ಕಾರ್ಯಕರ್ತರು ಸೇರಿ ಇದನ್ನು ವಿಶೇಷ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಈಗ ತಾನೇ ಪರಮ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾಯಿದ್ರು, ಒಳ್ಳೆ ರೀತಿಯಾದಂಥ ಮೈದಾನ ಸಿಕ್ಕಿರೋವಂಥದ್ದು ನಿಮ್ಮ ಪುಣ್ಯ ಅಂತ ಹೇಳಿ. ಹೊಳಲ್ಕೆರೆ ನಗರಕ್ಕೆ ಪಟ್ಟಣಕ್ಕೆ ಹೊಂದ್ಕೊಂಡಿರುವಂಥ ಒಂದು ಬೃಹತ್ತಾದಂಥ ಸುಮಾರು 40-50 ಎಕರೆ ವಿಶಾಲವಾದಂಥ ಭೂ ಪ್ರದೇಶ, ನ್ಯಾಷನಲ್ ಹೈವೇಗೆ ಹೊಂದ್ಕೊಂಡಿರುವಂಥ ಜಾಗ. ಹಾಗಾಗಿ ಇಲ್ಲಿ ಬರುವಂಥ ಲಕ್ಷಾಂತರ ಜನಕ್ಕೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಪೂರ್ವ ವ್ಯವಸ್ಥೆಗಳೆಲ್ಲವೂ ಕೂಡ ಆಗ್ತಾಯಿದೆ. ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ, 14 ಮತ್ತು 15ನೇ ತಾರೀಕು ದೊಡ್ಡ ರೀತಿಯಲ್ಲಿ ಈ ಸಮಾವೇಶ ಯಶಸ್ವಿಯಾಗಿ ಒಂದು ಒಳ್ಳೆಯ ಸಂದೇಶವನ್ನು ಈ ನಾಡಿನಾದ್ಯಂತ ಬರುವಂಥ ನಮ್ಮ ಗುರು ಸಿದ್ದರಾಮೇಶ್ವರರ ಭಕ್ತಗಣಕ್ಕೆ ಒಳ್ಳೆಯ ಸಂದೇಶವನ್ನು ಈ ಒಂದು ವೇದಿಕೆಯ ಮೂಲಕ ನೀಡಲಾಗುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ನಾನು ಮತ್ತೊಮ್ಮೆ ಎಲ್ಲ ಬರುವಂಥ ಶರಣರಿಗೆ, ಭಕ್ತಾದಿಗಳಿಗೆ ನಮ್ಮ ಗುರು ಸಿದ್ದರಾಮೇಶ್ವರ ಜಯಂತಿಯ ಆಚರಣೆಯ ಸಮಿತಿಯ ಪರವಾಗಿ ಮತ್ತೊಮ್ಮೆ 14 ಮತ್ತು 15ರ 2 ದಿನದ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು